Another day of being consistent, and let's go to gym. Learning all the electrolytes. Nice. ಗಂಜಿ ಕೂಡ ಇದೆ ಗೈಸ್. ಕ್ಯಾಮ್ರಾನ ಇಟ್ಕೊಂಡು ಇದನ್ನು ತಿನ್ನೋದು ಕಷ್ಟ. ಮಿಸ್ಟರ್ ಸೂರ್ಯ ಏನು ಉಳಿತಿದೆಯಪ್ಪ ಅವ ರೆಡಿಯಾಗಾಯಿತು. ಲೆಟ್ಸ್ ಗೋ ಟು ಕಾಲೇಜ್. ಇಡ್ಲಿ ವಡ ಫಾರ್ ದ ಬ್ರೇಕ್ಫಾಸ್ಟ್ ಇದೆ. ನಿನ್ನ ನಮಗೆ ಕೈ ಬಿಚ್ಚಿ ಚೆಲ್ಲುತ್ತಾನೆ, ನಮಗೆ ಸಾಲದ ಆಸ್ವಾದಿಸೋ ಸಂಸ್ಕಾರ ಇಲ್ಲ ಇವರಿಗೆ. ಆದ್ರೇನಂತೆ ಹಣ ಇದೆ, ಕೈ ಬಿಚ್ಚಿ ಚೆಲ್ತಾನೆ ನಮಗೆ. 2 ಕ್ಲಾಸಸ್ಸನ್ನು ಮುಗಿಸಿ ಬಟ್ ಲಂಚ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಆಫೀಸ್ ಟು ವಿ ಹ್ಯಾವ್ ಟು ಡಿಸೈಡ್ ಫೈನಲೈಸ್ ನೇಮ್ಸ್ ಆ್ಯಂಡ್ ಗಿವ್ ರಿಜಿಸ್ಟ್ರೇಷನ್. ಲೆಟ್ಸ್ ಗೋ. ಊಟಕ್ಕೆ ಹಾಗಲಕಾಯಿ ಪಲ್ಯ, ರೈಸ್ ಆ್ಯಂಡ್ ರಸಮ್. ಈ ಬಿಸಿಲಿಗೆ ಏನು ಹಾಕ್ತೀನೋ ಗೊತ್ತಿಲ್ಲ ಗುರು. ಮನೆಗೆ ಹೋಗೋಣ. ಇವಾಗ ಕ್ಲಾಸ್ ಬೇಕಾ? ಫುಲಿ ಟಯರ್ಡ್. ನಾನು ಕೂದಲಿಲ್ಲ. ಡ್ರಾಮಾ ಸ್ಟೂಡೆಂಟ್ಸ್ ಅಂದರೆ ಸುಮ್ಮನೆ ಅಲ್ಲ ಗೈಸ್. ಒಂದು ಗ್ರೂಪ್ ಸ್ಕಿಟ್ ಆನ್ ಸ್ಪಾಟ್ ರೆಡಿ ಆಗಿದೆ. ಆನ್ ಸ್ಪಾಟ್ ಡೈಲಾಗ್ಸ್, ನೋ ಸ್ಕ್ರಿಪ್ಟ್, ನಥಿಂಗ್. ಸೊ ಗ್ರೇಟ್. ಇನ್ನೊಂದು ರಿಹರ್ಸಲ್ ಮಾಡಿ ಮನೆಗೆ ಹೊರಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ವಿಲ್ ಡೂ ಇಟ್. ನಾಯಿಗೆ ಆಗ್ತಂಗೆ ಯಾವಾಗಲೂ ಅನ್ನ ತಿಳಿಸಾರೆ ಆಗ್ತಾಳೆ. ವಾಸನೆ ಅಳಿಸಿದನ್ನ ಯುವ ಏನಾಗಬೇಕು? ಲವ ಲವ ಬಡ್ಕೋಬೇಕೇನೋ? ಏನೇ ಇದು ಅಳಿಸಿದಾಕಿದೆಯಲ್ಲೇ ಯುವ ಏನೇ ಇದು ಅಳ್ಸೋದಿರೋದು ಹಾಕಿದ್ಯಲ್ಲೇ. ಯಾರ ಮನುಷ್ಯ ತಿಂದರೆ ಇದ ಹಾಯ್ ಗಾಯ್ಸ್. ಸ್ಕಿಟ್ ಎಲ್ಲ ಮುಗಿಸಿ ಅಂದರೆ ರಿಹರ್ಸಲ್ಸ್ನ ಮುಗಿಸಿ ಪ್ರಾಕ್ಟೀಸ್ ಮುಗಿಸಿ ಮನೆಗೆ ಬಂದಿದ್ದಾಯಿತು. ನನ್ನ ಆ್ಯಕ್ಟಿಂಗಿನ ಕೆಲವೊಂದು ಗ್ಲಿಮ್ಸ್ನ ನೀವು ನೋಡಿರ್ತೀರಿ. ಐ ನೋ ಇಟ್ ಇಸ್ ಲಿಟಲ್ ಮೇ ಬಿ ಫನಿ ಆರ್ ಸಮಥಿಂಗ್, ಬಟ್ ಐ ಹ್ಯಾವ್ ಗಿವನ್ ಮೈ ಬೆಸ್ಟ್ ಅಂತ ಅನ್ಸುತ್ತೆ. ಸೊ ಅದೆಲ್ಲ ಮುಗಿಸಿ ಮನೆಗೆ ಬರೋಷ್ಟು 10 ಗಂಟೆ ಆಯಿತು. ಮನೆಗೆ ಬಂದು ಚಪಾತಿ ಮಾಡ್ಕೊಂಡು ತಿಂದು ಫ್ರೆಶನ್ ಅಪ್ ಆಗಿ ಐ ಆಮ್ ಹಿಟಿಂಗ್ ದ ಸ್ಯಾಕ್. ಇದಕ್ಕೆ ಮೇಲೆ ಐ ಡು ನಾಟ್ ಹ್ಯಾವ್ ಎನಿ ಸ್ಟ್ರೆಂತ್ ಟು ಇವನ್ ಸ್ಟ್ಯಾಂಡ್ or sit or even talk. So I'm ending the vlog today. Let's see what happens tomorrow. See ya.